ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಮನೆಯ ದೃಷ್ಟಿ ದೋಷ ನೀಗಲು ಸರಳವಾಗಿರುವಂಥ ಯಾವುದಾದ್ರು ಪರಿಹಾರ ಕ್ರಿಯೆಗಳು ಇದೆಯಾ ಅಂದರೆ ಖಂಡಿತವಾಗಲೂ ಇದೆ. ಆದರೆ ಇದನ್ನು ಬಂದ್ಬಿಟ್ಟು ಯಾವುದಾದ್ರು ಒಂದು ಶನಿವಾರ ದಿವಸ ಮಾಡಿ, ಇಲ್ಲ ತಿಂಗಳಿಗೆ ಒಂದು ಸಲ ಬರುವಂಥ ಅಮಾವಾಸ್ಯೆ ದಿವಸ ಮಾಡಿ. ಇದು ಒಂದೇ ಸಲ ಮಾಡುವಂಥದ್ದು, ಇದನ್ನು ಪದೇ ಪದೇ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವೇನು ಮಾಡಿ, ಒಂದು ಕಪ್ಪು ದಾರವನ್ನು ತೊಗೊಂಬನ್ನಿ, ಸಾಕು, ಇಷ್ಟು ಉದ್ದ ಇದ್ದರೂ ಸಾಕು. ಅದರಲ್ಲಿ 12 ಗಂಟನ್ನು ಹಾಕಬೇಕು ನೀವು. ಅಂದರೆ ದಾರ ಎಷ್ಟು ದೊಡ್ಡದಿರಬೇಕು ಅನ್ನೋದನ್ನು ಯೋಚನೆ ಮಾಡಿ. ನೀವೇ ಒಂದು ಕಪ್ಪು ದಾರ ತನ್ನಿ, ಅದನ್ನು 12 ಗಂಟು ಅದರಲ್ಲಿ ಹಾಕಿ, ಅದೇ ರೀತಿ ಆಂಜನೇಯ ದೇವಸ್ಥಾನಕ್ಕೆ ತೆರಳಿ ಆಂಜನೇಯನ ಎಡಗಾಲಿನಲ್ಲಿರುವಂಥ ಸಿಂಧೂರವನ್ನು ತಂದು ಆ ಗಂಟಿಗೆಲ್ಲದಕ್ಕೂ ಒಂದೊಂದು ಬೊಟ್ಟನ್ನು ಇಡ್ತಾ ಬನ್ನಿ. ತಿಲಕ ರೀತಿಯಲ್ಲಿ ಒಂದೊಂದು ಬೊಟ್ಟಿಡಿ, ಒಟ್ಟು 12 ಬೊಟ್ಟಾಯಿತು. ಅದಾದ ನಂತರ ಆ ಒಂದು ದಾರವನ್ನು ನಿಮ್ಮ ಮುಖ್ಯ ದ್ವಾರ ಇದೆಯಲ್ಲ ಅದರ ಮೇಲ್ಭಾಗದಲ್ಲಿ, ಹೊರಭಾಗದಲ್ಲಿ, ಮೇಲ್ಭಾಗದಲ್ಲಿ ಎಲ್ಲಾದರೂ ಕಟ್ಟಿ. ಅಲ್ಲೆಲ್ಲರೂ ಒಂದು ಕಡೆ ಏನಾದ್ರು ಕಟ್ಟೋದಕ್ಕೆ ಇದೆಯಾ ಅಂತ ನೋಡಿ. ನಾರ್ಮಲಾಗಿ ನಾವು ಹೊರಭಾಗದಲ್ಲಿ ಒಂದು ಮೊಳೆನ ಹೊಡೆದಿರ್ತೀವಿ ಆ ತೋರಣ ಗಿರಣ ಕಟ್ಟೋದಕ್ಕೆ ಅಥವಾ ಹೂವನ್ನ ಹಾಕೋದಕ್ಕೆ, ಅಲ್ಲಿಗೆ ಕಟ್ಟಿದ್ರೂ ಓಕೆ. ಏನು ಅದು ಎಲ್ರಿಗೂ ಕಾಣಿಸ್ಬೇಕಂದ್ರೆ ಏನು ಕಾಣಿಸುವಂಥ ಅವಶ್ಯಕತೆ ಇಲ್ಲ. ಇದನ್ನು ಕಟ್ಟಿದ ನಂತರ ನೀವೇ ನೋಡಿ, ನಿಮ್ಮ ಮನೆಗೆ ಆಗ್ತಾ ಇರುವಂಥ ದೃಷ್ಟಿ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ದೃಷ್ಟಿ ಆಗೋದು ನಿವಾರಣೆ ಆಗುತ್ತೆ. ಮನೆಗೆ ದೃಷ್ಟಿ ಆಗ್ತಾ ಇದೆ ಅನ್ನೋರು ಈ ಸರಳ ಪರಿಹಾರನ ಒಂದೇ ಒಂದು ಸಲ ಯಾವುದಾದ್ರು ಅಮಾವಾಸ್ಯೆ ದಿವಸ ಮಾಡಿ, ಇಲ್ಲ ಅಥವಾ ನೀವು ಶನಿವಾರ ದಿವಸ ಇವಾಗ ಅರ್ಜೆಂಟ್ ಮಾಡಬೇಕಾಗಿದೆ ಅಂದರೆ ಶನಿವಾರ ದಿವಸ ಈ ಪ್ರಯೋಗವನ್ನು ನೀವು ಮಾಡ್ಬೋದು. ಆದರೆ ಆಂಜನೇಯ ದೇವಸ್ಥಾನದಲ್ಲಿ ಎಡಗಾಲಿನಲ್ಲಿರುವಂಥ ಸಿಂಧೂರ ನಿಮಗೆ ಸಿಗಬೇಕು. ಇಲ್ಲಿ ನಮ್ಮ ದೇವಸ್ಥಾನ ಇದೆ, ನಮ್ಮದ್ರಲ್ಲಿ ಇದು ಹಚ್ಚಲ್ಲ ಅಂತೆಲ್ಲ ಹೇಳಬೇಡಿ. ದಯವಿಟ್ಟು ಅಂಥದ್ದೇ ಪರಿಹಾರ ಅಂದರೆ ಅಂಥ ಒಂದು ಹಚ್ಚುವಂಥ ದೇವಸ್ಥಾನವನ್ನು ಹುಡ್ಕೊಂಡು ಹೋಗಿ ಅವರಿಂದ ನೀವು ಪಡ್ಕೊಂಡು ಇದನ್ನು ತಗೊಂಬಂದು ಪ್ರಯೋಗ ಇತ್ಯಾದಿಗಳನ್ನ ನೀವು ಮಾಡ್ಕೋಬೇಕಾಗತ್ತೆ. ಆದಷ್ಟು ಬೇಗ ನಿಮ್ಮ ಮನೆಯ ಮೇಲೆ ಆಗಿರುವಂಥ ದೃಷ್ಟಿ ದೋಷ ನಿವಾರಣೆ ಈ ತಂತ್ರ ಪರಿಹಾರದಲ್ಲಿ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.